ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 10 ದಿನವಾಯಿತು. 10 ದಿನ ಕಳೆದರೂ ಸಚಿವರು ಖಾತೆಗಾಗಿ ಮಾಡ್ತಾ ಇರೋ ಖ್ಯಾತೆ ಇನ್ನೂ ಮುಗಿತಾ ಇಲ್ಲ. ಬಿಡಿಎ ಮತ್ತು ಪಿಎಂಆರ್ಡಿಎ ಖಾತೆ ಸಹಿತ ಬೆಂಗಳೂರು ಅಭಿವೃದ್ಧಿಗೆ ಪಟ್ಟು ಹಿಡಿದಿರುವ ಕೃಷ್ಣ ಬೈರೇಗೌಡ ಖಾತೆ ವಹಿಸಿಕೊಳ್ಳದೆ ಮುನಿಸಿಕೊಂಡಿದ್ದಾರೆ. ಸಿಎಂ ಡಿಕೆಶಿ ಭರವಸೆ ನೀಡಿದರೂ ಕೂಡ ಅಧಿಕಾರ ವಹಿಸಿಕೊಳ್ಳದೆ ಮುನಿಸು ಮುಂದುವರಿಸಿದ್ದಾರೆ. ಮುಗಿಯದ ಖಾತೆ ಖ್ಯಾತೆ, ತಣ್ಣಗಾಗದ ಕೃಷ್ಣ ಬೈರೇಗೌಡರ ಮುನಿಸು. ಸಿಎಂ ಡಿಕೆಶಿ ಭರವಸೆ ನೀಡಿದ್ರೂ ಅಧಿಕಾರ ಸ್ವೀಕರಿಸದೆ ಮೊಂಡಾಟ. ಬೆಂಗಳೂರು ನಗರಾಭಿವೃದ್ಧಿ ಜೊತೆ ಬಿಡಿಎ ಬಿಎಂಆರ್ಡಿಎ ಬೇಕೆಂದು ಹಠ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಸಚಿವ ಸಂಪುಟ ರಚನೆಯಾಗಿ 10 ದಿನವಾಯಿತು. 10 ದಿನದ ಹಿಂದೆ 13 ಸಚಿವರಿಗೆ ಖಾತೆ ಹಂಚಿಕೆ ಮಾಡಿದ್ರು. ಖ್ಯಾತೆ ಗೊಂದಲ ಮುಗಿಯುತ್ತಲೇ ಇಲ್ಲ. ರಾಮಲಿಂಗಾರೆಡ್ಡಿ, ಮುನಿಯಪ್ಪ ಜೊತೆಗೆ ಮುನಿಸಿಕೊಂಡಿರುವ ಕೃಷ್ಣ ಬೈರೇಗೌಡ ನಿರ್ದಿಷ್ಟ ಖಾತೆಗಾಗಿ ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಜೊತೆಗೆ ಬಿಡಿಎ ಬಿಎಂಆರ್ಡಿಎ ಬೇಕೇ ಬೇಕು ಅಂತ ಹಠಕ್ಕೆ ಬಿದ್ದು ಅಸಮಾಧಾನ ಮುಂದುವರೆಸಿದ್ದಾರೆ. ಖಾತೆ ವಿಚಾರಕ್ಕೆ 3 ದಿನ ದೆಹಲಿಯಲ್ಲೇ ಬೀಡು ಬಿಟ್ಟು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬರಿಗೈಯಲ್ಲಿ ಸಚಿವರು ವಾಪಸ್ಸಾಗಿದ್ದಾರೆ. ಅಷ್ಟಲ್ಲದೆ ಇದುವರೆಗೂ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅಧಿಕಾರವನ್ನ ವಹಿಸಿಕೊಳ್ಳದೆ ಕೃಷ್ಣ ಬೈರೇಗೌಡ ಅಸಮಾಧಾನದಿಂದಲೇ ಸಿಎಂ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಸಚಿವರು, ಖಾತೆ ಹಂಚಿಕೆ ವಿಚಾರದಲ್ಲಿ ಸ್ಪಷ್ಟತೆ ಬೇಕಿದೆ, ಜವಾಬ್ದಾರಿ ಬಗ್ಗೆ ಸ್ಪಷ್ಟತೆ ಬೇಕಿದೆ. ಸ್ಪಷ್ಟತೆ ಇದ್ರೆ ನಿರೀಕ್ಷೆಯಂತೆ ಕೆಲಸ ಮಾಡಬಹುದು. ತಮ್ಮ ಖಾತೆ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಒಂದು ಜವಾಬ್ದಾರಿ ತಗೊಳ್ಳುವಾಗ ಜವಾಬ್ದಾರಿ ಬಗ್ಗೆ ಸ್ಪಷ್ಟತೆ ಇರಬೇಕು. ಯಾಕೆಂದ್ರೆ ನಾನು ವೈಯಕ್ತಿಕವಾಗಿ ಏನೇ ಜವಾಬ್ದಾರಿ ತಗೊಂಡ್ರು ಅದಕ್ಕೊಂದು ಉತ್ತರದಾಯಿತ್ವ, ಅಕೌಂಟಬಿಲಿಟಿ ಇರುತ್ತೆ. ಏನು ಅಕೌಂಟಬಿಲಿಟಿ? ಪಕ್ಷ ಆಗಲಿ ಜನ ಆಗಲಿ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದನ್ನ ಫಲಿತಾಂಶ ರಿಸಲ್ಟ್ ರೂಪದಲ್ಲಿ ನಾವು ಕೊಡಬೇಕಾಗತ್ತೆ. ಸೊ ಕೊಡಬೇಕು ಅಂತ ಹೇಳಿದ್ರೆ ಜವಾಬ್ದಾರಿಯಲ್ಲೂ ಸ್ಪಷ್ಟತೆ ಇರಬೇಕು. ಆ ಜವಾಬ್ದಾರಿ ಜೊತೆಗೆ ಏನು ಹಂಚಿಕೆ ಆಗಿದೆ ಅದರಲ್ಲೂ ಸ್ಪಷ್ಟತೆ ಇರಬೇಕು. ಸೊ ಆ ಸ್ಪಷ್ಟತೆ ಇರಬೇಕು. ಇದ್ರೆ ಮಾತ್ರ ಸ್ವಲ್ಪ ನಾವು ಏನು ನಿರೀಕ್ಷೆಗಳಿದಾವೆ, ಏನು ಉತ್ತರದಾಯಿತ್ವ ಅಕೌಂಟಬಿಲಿಟಿ ಇದೆ, ಏನು ಫಲಿತಾಂಶ ರಿಸಲ್ಟ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ ಡೆಲಿವರ್ ಮಾಡಬೇಕು ಅಂದ್ರೆ ಜವಾಬ್ದಾರಿಯಲ್ಲಿ ಸ್ಪಷ್ಟತೆ ಇರಬೇಕು ಅಂತ ನಾನು ಮನವಿಯನ್ನು ಮಾಡಿದ್ದೇನೆ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಈ ವಿಷಯವನ್ನ ನಾನು ಆದಷ್ಟು ಶೀಘ್ರವಾಗಿ ಇತ್ಯರ್ಥ ಮಾಡಿ ಇದರ ಬಗ್ಗೆ ಒಂದು ಸ್ಪಷ್ಟತೆ ತೀರ್ಮಾನವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮುಖ್ಯಮಂತ್ರಿಗಳ ತೀರ್ಮಾನ ಮಾಡ್ತಾರೆ, ಇದ್ರ ಬಗ್ಗೆ ಇದನ್ನ ಪರಿಹಾರ ಮಾಡ್ತಾರೆ. ಕೃಷ್ಣ ಬೈರೇಗೌಡ ನಿರ್ದಿಷ್ಟ ಖಾತೆ ಬೇಕೇ ಬೇಕೆಂದು ಪಟ್ಟು ಹಿಡಿದು ನಿಂತಿದ್ದಾರೆ. ಹೀಗಾಗಿ ಅಸಮಾಧಾನಗೊಂಡಿರುವ ಕೃಷ್ಣ ಬೈರೇಗೌಡ ಮುನಿಸು ತಣಿಸಲು ಸಿಎಂ ಡಿಕೆಶಿ ಮತ್ತು ಹೈಕಮಾಂಡ್ ಅದ್ಯಾವ ಸೂತ್ರ ಅನುಸರಿಸುತ್ತೆ ಅನ್ನೋದು ಇದೀಗ ಕುತೂಹಲ ಮೂಡಿಸಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.